ಅಲ್ಲ ಕಣೆ ಪೂರ್ವಿತಾ, ಮಾತ್ರ ಚೆನ್ನಾಗಾತಲ್ಲ. ಎಲ್ಲರೂ ಸಖತ್ ಜೋರಾಗಿ ಮಾಡಿದ್ರು ಮಾರತಿ. ಊಟದಲ್ಲೇನು ವೆರೈಟಿ ಸ್ವಲ್ಪ ಇತ್ತಾನೆ. ಹುಡುಗಿನೂ ಚಂದ ಅದೇ. ಪವನನ ಲಕ್ ಅಂತಲೇ ಹೇಳಬೇಕು. ದೊಡ್ಡ ಫ್ಯಾಮಿಲಿನೇ ಅಪ್ಪ. ಸಾಧಾರಣದವ್ರು ಒಬ್ಬರಾರು ಇದ್ರನೇ ಆ ಕಡೆ. ನಾನು ಆಮೇಲೆ ಎಣಿಸ್ದೆ ನಾವು ಇನ್ನೂ ಒಂಚೂರು ಚೆನ್ನಾಗಿ ರೆಡಿ ಆಗಬೇಕಿತ್ತು ಅಂತ. ಏನೇ ಹೇಳ, ಅತ್ತೆ ಮಕ್ಕಳಿಗೆ ಮಾತ್ರ ಇಬ್ಬರಿಗೂ ಅದೃಷ್ಟನೇ ಅಲ್ಲನೇ ಪೂರ್ವಿತಾ. ನೋಡು ಪಲ್ಲವಿನ ಕೊಟ್ಟಲ್ಲೇ ನೋಡು, ಅತ್ತೆ ಮಾವ ಎಲ್ಲ ಬಂದು ಎಷ್ಟು ಆಸೆ ಮಾಡಾರೆ ಅದನ್ನು. ನೀನು ನೋಡ್ದಾ? ಅದ್ರ ಅತ್ತೆ ಸ್ಟಿಕ್ಕರ್ ವಾರೆ ಆಗಿದ್ದನ್ನು ಬಂದು ಸರಿ ಮಾಡ್ತಾ ಇದ್ರಲ್ಲೇ ಬದಿ ಕರ್ಕೊಂಡು ಹೋಗ್ಕೊಂಡು. ಓ ದೇವ್ರೆ, ನಮ್ಮನೆಯಲ್ಲೆಲ್ಲ ನೋಡಿದ್ರೆ ಪುಣ್ಯ ಮಾಡ್ಬೇಕು ಬಿಡು, ಹಂಗಿದ್ದು ಮನೆಗೆ ಸೇರೋಕ್ಕೂ. ಅತ್ತೆದೊಂಥರ ಅದೃಷ್ಟನೇ. 2 ಮಕ್ಕಳು ಜೀವನನೂ ಚೆನ್ನಾಗಿ ಸೆಟ್ಲ್ ಆತಲೆ. ಅಯ್ಯೋ ಅಕ್ಕ, ನೀನೊಬ್ಳು ಸ್ವಲ್ಪ ಸುಮ್ಮನೆ ಇರ್ತೀಯ. ಯಾರಿಗೆ ಹಂಗೆ ಆ ಲೆಕ್ಕದಲ್ಲಿ ನಮಗೇನು ಕಮ್ಮಿ ಆಗ್ಯದ ಈಗ? ಅವ್ರು ನಮ್ಮನ್ನು ನೋಡಿ ಎಷ್ಟು ಹೊಟ್ಟೆ ಹುರ್ಕುತ್ತಾ ಇದಾರೆ ಏನೋ ಗೊತ್ತಾ? ಹೇಳೋದು ನೋಡ್ರಿ, ಪಲ್ಲವಿ ಅತ್ತೆ ಬಂದು ಅದನ್ನು ಸಮ್ ಮಾಡ್ತಿದ್ರು ಅಂತ. ಅದಕ್ಕೆ ನೆಟ್ಟಿಗೆ ಗೊತ್ತಿರ್ಬೇಕಲ್ಲ. ಅಲ್ಲ, ದೊಡ್ಡ ಮದುವೆ ಆಗಿ ಒಂದು 10-15 ವರ್ಷ ಆದರಂಗೆ ನೋಡ್ದ ಸೀರೆ ಉಟ್ಕೊಂಡಿದ್ದು. ಆ ಸೀರೆ ಹುಟ್ಟನೆ ಅದ ಆರಾಮಾಗಿ ಒಂದು ಲಾಚ ಹಾಕ್ಕೊಂಡಿರ್ಬೋದಿತ್ತು. ಎಷ್ಟು ಚೆನ್ನಾಗಿರೋದು ಹುಡುಗಿ ತಂಗಿ ನೋಡು ಹೆಂಗೆ ಹಾಕ್ಕೊಂಡಿತ್ತಲ್ಲ. ಇದಕ್ಕೆ ಆ ನಾಲೆಡ್ಜ್ ಎಲ್ಲ ಎಲ್ಲದಿಯೇ? ಏನಿದ್ರಿ ಅಂತಕ್ಕೆ ನೋಡೋಣ ಹೇಳ. ಸುಮ್ಮನಿರು, ನಾವು ಅವ್ರಿಗಿಂತ ಎಷ್ಟೋ ಮೇಲಿದ್ದೀವಿ ಆತ. ನೀನು ಅಂದ್ಕೊಳೋದಷ್ಟೇ. ನಮಗೇನು ಕಡಿಮೆ ಆಗ್ಯದ ಅಕ್ಕ ಈಗ? ನನ್ನೆದ್ರೆ ಹೇಳಿದ್ದಕ್ಕಾತು, ಎಲ್ಲರ ಅಮ್ಮನೆದ್ರೆ ಹಿಂಗೆ ಹೇಳಬೇಡ ನೀನು. ಅಲ್ಲ, ನಿಂದಾರು ಒಂಥರಕ್ಕೆ ಹಂಗೆ ಇರ್ಬೋದೇನಾ? ನನ್ನ ಕತೆ ನಿಂಗೇನು ಗೊತ್ತಿಲ್ಲನೇ ಪೂರ್ವಿತಾ. ನೋಡ್ದ ಈಗ ಸಿಟ್ಕೊಂಡು ಹೋಗಿದ್ದು ಜೊತೆಗೆ ಬರಲ್ಲ ಅಂತ. ಅತ್ತೆ ಎಲ್ಲರೂ ಅಷ್ಟು ಹೇಳಿ ಒಂಚೂರು ಒತ್ತಾಯ ಮಾಡದೇ ಇದ್ದರೆ ಆತಿರ್ಲಪ್ಪ, ಇವತ್ತು ಬಂದೇ ಬಿಡು ಅಂತ ಕುತ್ಕೊತಿದ್ರು. ಅದು ನೀ ಕೊಟ್ಕೊಂಡು ಸಲ್ಗಿ ಯಾರೇನು ಮಾಡೋಕ್ಕತ್ತದ ಹೇಳ? ಏನು ಹಂಗೆ ಕರಿಯೋಕೆ ಈಗ ಪಲ್ಲವಿ ಗಂಡು ಕರೆಯಲ್ಲ ಅಂತ ಮಾಡಿಯ? ಇದು ಹೋಗಲ್ಲ, ನಾ ಬರೋಲ್ಲ, ನಾ ಇಲ್ಲಿ ಇರಬೇಕು ಅಂತದೆ. ಏನು ನಮ್ಮನೇಲಿ ಇವರೇನು ಕರೆಯಲ್ಲ ಅಂತ ಅಂದ್ಕೊಂಡ? ಅವರು ಕರೀತಾರಪ್ಪ. ನಾ ಕಂಡೀಷನ್ನಾಗಿ ಹೇಳ್ತೀನಿ, ಇಲ್ಲ ನಾನೊಂದಿನ ಇದ್ದೇ ಬರ್ತೀನಿ ಅಂತ. ನೀನು ಹಂಗೆ ಹೇಳಬೇಕಿತ್ತು, ಒಳಗೆ ಬರಬೇಕಿತ್ತು. ಯಾಕೆ ಸಮಾಧಾನ ಮಾಡ್ತಾ ಯಾಕೆ ನಿಂತಿದ್ದೆ ಅಲ್ಲಿ? ನೀನು ಸಮಾಧಾನ ಮಾಡ್ದಂಗೆ ಅವ್ರು ಮತ್ತೊಂದಿಷ್ಟು ಮೇಲೆ ಏರಿದ್ರು ಅಷ್ಟೇ. ಅದೊಂದು ಹೌದೇ ಅಂತ ಮಾಡು. ಅದಾತಲ್ಲ ಅಕ್ಕ, ನೀ ಹೇಳ್ದಲ್ಲ ಒಳ್ಳೆ ಕಡೆ ಸೆಟ್ಲ್ಮೆಂಟ್ ಆಗಿದೆ ಪವನಿಗೆ, ಅವನ ಅದೃಷ್ಟ ಅಂತ. ಎಂಥ ಅದೃಷ್ಟನೇ? ಒಂದು ಮಾತಾರೋ ಇನ್ನು ಹೇಳಿದ್ನ ಕೇಳ್ತದಂತ ಮಾಡಿಯ ಅದ? ಅಲ್ಲ, ಬಾಕಿ ಬೇಡ, ಸ್ವಲ್ಪ ದುಡ್ಡು ಕೊಟ್ಟು ಸೀರೆ ತಂದಾರನೆ, ಬಂಗಾರ ಅಷ್ಟು ತಂದಾರೆ. ಎಲ್ಲ ಕೊಟ್ಟಿದ್ದನ್ನು ತಗೊಂಡೋಗಿ ಸೂಟ್ ಕೇಸ್ ಒಳಗೆ ಇಟ್ಕೊಳಕ್ಕೆ ಗೊತ್ತಾತ? ಹುಡುಗನ ಮನೆ ಸೀರೆ ಉಡ್ಬೇಕು, ಬಂಗಾರ ಹಾಕಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಎಷ್ಟು ನೆಗ್ಲೆಕ್ಟ್ ಮಾಡಿದ್ರು ನೋಡ. ಅಷ್ಟು ಸತಿ ಹೋಗಿ ಹೇಳಿದ್ರು, ಅವ್ರು ಏನಾರು ಬಗ್ಗಿದ್ರಾ? ನಾವಾದರೂ ಹೆದರ್ಕೊಂಡು ಅಯ್ಯೋ ದೇವ್ರೆ ಏನಂತಾರೇನೋ ಅಂತ ಫಸ್ಟೋಗಿ ಹಾಕಿತಿದ್ದು. ಅದು ಯಾವುದಕ್ಕೂ ಬಗ್ಲ, ನಂಗೆ ಇಷ್ಟ ಇಲ್ಲ ಅಷ್ಟೇ. ಪಲ್ಲವಿ ತಂಗಿನೂ ಹಾಗೆ ಹೇಳ್ತಂತಲ್ಲ, ಅವಳಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ. ನಾಳೆ ಇಲ್ಲಿ ಅಂತ ಕರು ಬಂದ್ಕೊಂಡು ಅದು ಹೇಳಿದ್ದೇ ಆಗ್ಬೇಕು. ಇವ್ರು ಹೇಳಿದ್ದು ನಂಗೆ ಇಷ್ಟ ಆಗಲ್ಲ ಅಂತದೆ. ಏನು ಜೀವನ ಆಗ್ತದೆ ಅದರಲ್ಲಿ? ಪವನಾಗ ಭಾಳ ಗೋಳದೆ, ನೀನು ಏನು ಬೇಕಾದ್ರೆ ತಿಳ್ಕ. ಅದಂತೂ ಆತಲ್ಲ, ಅವ್ರು ಸ್ಟೇಜ್ ಮೇಲೆ ನಿಂತಿದ್ರಲ್ಲ ಅತ್ತೆ ಮಾವ, ಅವ್ರ ಜೊತೆಗೆ ಅದ್ರ ಅಪ್ಪ ಅಮ್ಮನ ಕಂಪೇರ್ ಮಾಡಿದ್ರೆ ಹೆಂಗೆ ಕಾಣ್ತಿದ್ರು ನೋಡು. ಯಾವತ್ತು ನಮಗೆ ಸರಿ ಸಮಾದರ ಜೊತೆಯೇ ಸಂಬಂಧ ಮಾಡ್ಬೇಕೆ. ನಂಗೆ ಇವತ್ತು ಮಾತ್ರ ಕನ್ಫರ್ಮ್ ಆಯ್ತು ನೋಡೋದು. ನನಗೆ ಅವರಲ್ಲಿ ನಿಂತಿದ್ರಲ್ಲ, ಈಗ ಮಾತಾಡ್ಸೋರು ಒಬ್ಬರಾರು ಅತ್ತೆ ಮಾವನ ಮಾತಾಡ್ಸೋತಿದ್ರನೆ, ಬರೀ ಅವ್ರನ್ನೇ ಮಾತಾಡ್ಸೋಗೋದು. ನನಗೆ ಒಂಥರ ಅನ್ನಿಸ್ತಿತ್ತು. ನಾನು ನಿಜ ಅಂದ್ಕೊಂಡೆ ಇವರಿಬ್ಬರು ಈ ಕಡೆ ಬರೋಕ್ಕೆ ಹೇಳೋಣ ಅಂತ. ಲೆಕ್ಕ ಅಂದ್ರೆ ಅವರೇ ಇಬ್ಬರು ಅಲ್ಲಿ ನಿಂತಿದ್ರೆ ಸಾಕಿತ್ತು. ಈ ಪಲ್ಲವಿನೇ ಮಾಡಿದ್ದು ನೀವು ಹೋಗಲ್ಲಿ ನಿಂತ್ಕೊಳ್ಳಿ ಅಂತ. ಅಲ್ಲ, ಹುಡುಗನ ಅಪ್ಪ ಅಮ್ಮ ಅಲ್ಲನೇ ಇವರು, ನಿಲ್ಬೇಕಾಗ್ತದೆ. ಮತ್ತು ಬಂದರ್ನೆಲ್ಲ ಮಾತಾಡಿಸ್ಬೇಕಲ್ಲ. ನಿನ್ನ ತಲೆ ಎಂಗೇಜ್ಮೆಂಟ್ ಮಾಡಿಕೊಡೋದು ಹುಡುಗಿ ಕಡೆ ಇರಲ್ಲ, ಅವ್ರು ನಡೆಸ್ಕೊಡ್ತಿದ್ದು ಫಂಕ್ಷನ್ನ. ನಾವು ಹೋಗಲ್ಲಿ ಅಂತ ಆಚೆಗೆ ನಿಂತು ಎಲ್ಲರನ್ನೂ ಮಾತಾಡ್ಸೋದು. ನಾವು ಇಲ್ಲಿ ಕೂತಲ್ಲೇ ಬಂದು ಮಾತಾಡಿಸ್ಬೋದಿತ್ತಲ್ಲ ಅತ್ತೆ ಮಾವ, ಮಾತಾಡ್ಸೋಕ್ಕಾಗ್ತಿರಲ್ಲ. ನಾನು ಮತ್ತೆ ಹೇಳಿದ್ರೆ ಏನು ಅನ್ಕೋತಾರೆ ಏನೋ ಅಂತ ಸುಮ್ಮನಾದೆ. ಇಲ್ಲ ಕಣೆ ಪೂರಿತಾ, ಮದುವೆ ಮನೇಲೆಲ್ಲ ಹಂಗೆ ನಿಲ್ಲಲ್ಲ. 2 ಕಡೆಯವರು ನಿಲ್ತಾರಪ್ಪ. 2 ಕಡೆಯವರು ಸೇರಿ ರಿಸೆಪ್ಷನ್ ಮಾಡ್ತಿರ್ತಾರಲ್ಲ, ಆವಾಗ ಮಾತ್ರ ನಿಲ್ಲೋದು. ಇಲ್ಲಿದ್ರೆ ಒಂದೇ ಕಡೆಯೇ ನಿಲ್ಲೋದು, ಗೊತ್ತಾ?
ಸುಮ್ಮನೆ ಅತ್ತೆ ಇಲ್ಲಿ ಕೆಳಗಡೆ ಇದ್ದಿದ್ರೆ ಎಷ್ಟು ಜನರನ್ನು ಮಾತಾಡ್ಸ್ಬೋದಿತ್ತು. ಆ ಕಡೆ ನಮ್ಮ ಕಡೆ ಬಂದವ್ರನ್ನೆಲ್ಲ ಯಾರನ್ನೂ ಮಾತಾಡ್ಸೋಕ್ಕಾಗಲ್ಲ. ಅಲ್ಲಿ ಒಂದು ಬದಿ ಇದ್ರು ಅವರು. ಇವರು ಅಚ್ಚುಕಟ್ಟಾಗಿ ಮುಂದೆ ಅಂದ್ಕೊಂಡು ದೇವ್ರೆ ಅವರು ಇರೋಕ್ಕೂ ಹಾಗೆ ಅದಾರೆ ಬಿಡು. ಏನೋ ಮಾರತಿ, ನಂಗೆ ಇವೆಲ್ಲ ಗೊತ್ತೇ ಆಗಲ್ಲ. ನೀ ಹೇಳಿದ ಮೇಲೆ ನಂಗೆ ಅದೊಂದು ಅಜಾಗಿದ್ದು. ಮೊನ್ನೆ ಬಂದಲ್ಲಿಂದ ಮಾವು ನೀನು ಹಿಡಿಯಂಗಿತ್ತಾನೆ, ಎಷ್ಟು ಮಾತಾಡ್ತಿದ್ರು ನೋಡು. ಎಷ್ಟು ಸತಿ ಬಂದು ಹೇಳಿದ್ರು ಸಾಲದು, ಆ ಸೀರೆ ತೋರಿಸಿದ್ರು ಸಾಲದು, ಬಂಗಾರ ತೋರಿಸಿದ್ರು ಸಾಲದು. ಈಗ ನೋಡ್ದ ಅಲ್ಲೇ ತಲೆ ಮೇಲೆ ಕೈಯೊಂದು ಬರಲ್ಲ, ಅದೇ ಥರ ಮಾಡ್ಕಿ ಕೂತಾರೆ. ಮುಖ ನೋಡಿ ಎಷ್ಟು ಸಣ್ಣ ಆಗ್ಯದೆ. ಇದಿನ್ನೂ ಅದೇನೋ ಹೇಳ್ತಾರಲ್ಲ, ಪಿಕ್ಚರ್ ಅಭಿ ಬಾಕಿ ಅಂತ, ಹಂಗಾಗ್ಯದಿದು. ಟ್ರೇಲರ್ ಅಷ್ಟೇ. ಮದುವೆ ಒಂದು ಆಗಲಿ ನೋಡು, ಮಗನ ಕರ್ಕೊಂಡು ಹೋಗ್ಕೊಂಡು ಅವ್ರ ಮನೆ ಅಳಿಯನ್ ಮಾಡಿಬಿಟ್ಕೋತಾರೆ. ಆಸ್ತಿ ಮನೆ ಏನಿದ್ರು ಅಲ್ಲೇ ಇರ್ತದೆ. ಇವರು ಆಸೆ ಪಟ್ಟಿದ್ದೇ ಬಂತು. ಗ್ಯಾರಂಟಿ ಬೇಕಾದ್ರೆ ನೋಡಿ, ನಾನು ಹೇಳ್ತೀನಿ, ಮಾವ ಆಸ್ತಿ ನೋಡಿನೇ ಒಪ್ಪಿದ್ದು. ಅದು 2 ಹೆಣ್ಮಕ್ಳಂತ ಆತಲ್ಲ, ಆಸ್ತಿ ಸಿಗ್ತದೆ ಅಂತಲೇ ಒಪ್ಪ್ಯಾರೆ. ಪಾಪ ಪವನಿಗೆ ಮಾತ್ರ ಗೋಳದೆ ಇದು. ಅದು ಒಂದು ಹೌದೇ ಬಿಡು. ಆದರೂ ಇವರೇನು ಹೆದ್ರಲೆ, ಇವ್ರಿಗೇನು ಅಡಿಕೆ ಏನು ಕಡಿಮೆ ಆಗಲ್ಲ ಪೂರ್ವಿತ. ಈಗ ಹಾಗೆ ದುಡ್ಡೇನಾದ್ರು ಕಡಿಮೆ ಇದ್ದಿದ್ರೆ ಈ ಬಂಗಾರದ ರೇಟಲ್ಲಿ ಪಲ್ಲವಿಗೊಂದು ಜೊತೆ ಬಳೆ ಕೊಡಿಸಿ ಮದುಮಗಳಿಗೆ ಅಷ್ಟು ಬಳೆ ತತ್ತಿದ್ರಾ, ಬಂಗಾರ ತತ್ತಿದ್ರಾ? ದುಡ್ಡು ಅದೇ ಚೆನ್ನಾಗಿ ದುಡ್ಡು ಮಾಡಿ ಇಟ್ಕೊಂಡಾರ ಬಿಡು. ಬರೀ ದುಡ್ಡು ಇಟ್ಕೊಂಡು ಎಂತ ಮಾಡೋಕ್ಕಾಗ್ತದಕ್ಕ? ಸ್ಟೇಟಸ್ಸು ಬೇಕತ್ತ. ದುಡ್ಡು ಅದೇ ಅಂತ ಯಾರಿಗೆ ಗೊತ್ತಾಗ್ತದೆ? ಏನು ಬಂದರೆಲ್ಲ ಇವ್ರು ಪಾಸ್ಬುಕ್ ನೋಡೋಕೆ ಹೋಗ್ಯಾರ? ನಾವು ಹೆಂಗೆ ಇರ್ತೀವೋ ಅದ್ರ ಮೇಲೆ ಡಿಪೆಂಡ್. ಇವ್ರು ಇನ್ನೂ ಒಂಚೂರು ಸ್ಟ್ಯಾಂಡರ್ಡಾಗಿ ಇರಬೇಕಿತ್ತು. ನಂಗೆ ಮೊದಲೇ ಗೊತ್ತಿದ್ದರೆ ಹೇಳ್ತಿದ್ದೆ ಹಿಂಗೆ ಇರು ಅಂತ. ಅವಳು ನೋಡು ಅಷ್ಟೆಲ್ಲ ಜವಳಿ ತೆಗಿಯೋಕ್ಕೆಲ್ಲ ಹೋಗ್ಯಾರಂತೆ. ನಾವಿಬ್ಬರು ಇಲ್ಲಿ ಇಷ್ಟು ಹತ್ರದಲ್ಲಿದ್ದೀವಿ. ಒಬ್ರಿಗಾರು ಒಂದು ಫೋನ್ ಮಾಡಿ ಕೇಳಿದ್ಲ ಅವಳು. ಕೇಳಿದ್ರೆ ನಾವು ಹೇಳ್ಬೋದಿತ್ತು ನೀನು ಹಿಂಗೆ ಮಾಡೋ ಅಂತ. ಏನೂ ಕೇಳಲ್ಲ. ಇವತ್ತು ನೋಡಿದ್ರೆ ಮತ್ತೆ ಅದೇ ದೊಡ್ಡ ಹೆಚ್ಚು ಅನ್ನೋ ಥರ ಸಣ್ಣ ಸಣ್ಣ ಮಾತಾಡೆ ಪೂರ್ವಿತ. ಅಲಿಸ್ಕೊಳಕದಾರೆ. ಏನು ಅನ್ಕೋತಾರೆ? ಯಾರಲ್ಲಿದ್ರು ಪವನ್ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾನೆ ಪಾಪ. ಪವನ್ ಇಲ್ಲ ಮಾರತಿ, ಅಂಗಡಿ ಕಳಿಸಿದ್ದು ನೋಡ್ಲಾ ನೀನು ಅತ್ತೆ ಯಾವಾಗಲೆಯ? ನೀ ಏನೇ ಹೇಳ, ಅತ್ತೆ ಮಾತ್ರ ನಮ್ಮನ್ನು ತುಂಬ ಆಸೆ ಮಾಡ್ತಾರೆ ಕಣೆ. ನಮ್ಮ ಅಮ್ಮಗೊಂದು ಎಂತ ಆಗ್ತದೇನೋ ಅತ್ತೆನ ಕಂಡ್ರೆ. ಕಣ್ಣು ಕುಡಿ ಕಂಡ್ರೆ ಆಗದಿದ್ದಂಗೆ ಮಾಡ್ತದೆ. ಪುಣ್ಯ ಅಂದರೆ ಈ ಸತಿನೇ ಒಂಚೂರು ಒಳಗೆ ಹೊರಗೆ ಓಡಾಡ್ಕೊಂಡು ಮಾತಾಡ್ಕೊಂಡು ಅದೇ ಏನೋ ಅವ್ರವ್ರವು ಏನದವ ನಮಗೇನು ಗೊತ್ತೇ. ಅವಾಗೇನು ಗೋಲ್ಡ್ ಬರ್ಸ್ಯಾರೆ ಏನೋ? ಎಂಥ ಗೋಲ್ಡ್ ಬರ್ಸ್ತಾರೆ ಪೂರ್ವಿತ? ಅಮ್ಮನ ಮದುವೆ ಆಗಿ 1-2 ವರ್ಷಕ್ಕೆ ಅತ್ತೆ ಮದುವೆ ಆಗ್ಯದಂತೆ. 1-2 ವರ್ಷಕ್ಕೂ 1 ವರ್ಷಕ್ಕೂ ಕೊನೆಗೂ ಏನು ಗೋಲ್ಡ್ ಬರ್ಸ್ತಾರೆ ನೋಡೋಣ ಹೇಳ? ಅಪ್ಪಾಜಿ ನೋಡಿದ್ರೆ ಅಷ್ಟು ಪಾಪದವರು, ಅಮ್ಮ ಹೇಳ್ದಂಗೆ ಕೇಳ್ತಾರೆ. ಇನ್ನು ಗೋಲ್ಡ್ ಬರ್ಸೋಕ್ಕೆ ಏನಿರ್ತದೆ? ಅಮ್ಮನೊಂದು ಭ್ರಮೆ, ಅದನ್ನು ಸ್ವಲ್ಪ ಸರಿ ಮಾಡ್ಬೇಕು ಕಣೆ ನಾವು. ಬೇಡ ಮಾರತಿ, ಸದ್ಯಕ್ಕೆ ಅಂತ ಹೇಳಕ್ಕೆ ಹೋಗ್ಬೇಡ ನೀ ಅಮ್ಮಗೆ. ಸುಮ್ಮನೆ ಬಂದರೊಂದು ಆರಾಮಾಗಿ ಹೋಗ್ಕೊಳೋಣ. ಈಗ ಹೆಂಗಿದ್ರು ಒಂದು ಅಡುಗೆ ಗಮ್ಮತ್ತಾಗಿ ಮಾಡ್ಬೋದಾ ಅಂತ. ಅತ್ತೆ ಹೇಳ್ತಿದ್ರಲ್ಲ ಪಲ್ಲವಿಗೆ ಆ ಅಡುಗೆ ಬರ್ತದೆ ಈ ಅಡುಗೆ ಬರ್ತದೆ ಅಂತ. ಎಂತ ಮಾಡಿಡ್ತದೆ ನೋಡ್ಬೇಕು. ಗಡ್ದಾಗ ಒಂದು ಊಟ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಎದ್ದು ಹೊರಡೋಣ. ನಾನೇ ತನ್ನ ಮನೆಗೆ ಬಿಟ್ಟೇ ಹೋಗ್ತೀನಿ. ಮಾತ್ರ ಹೀಗೆ ಹೇಳಿನಕ್ಕ, ಅಲ್ಲಿ ಮನೆ ಹತ್ರ ಬಂದಾಗ ಮನೆ ಒಳಗೆ ಬಾ ಅಂತ ಮಾತ್ರ ಕರಿಬೇಡ. ಸ್ವಲ್ಪ ದೂರದಲ್ಲೇ ಬಿಟ್ಟು ನಾವು ವಾಪಸ್ ಬರ್ತೀವತ್ತಾ? ಹ್ಞೂ, ನಾನು ಏನು ಕರೆಯಲ್ಲ ಮಾರತಿ. ನೀ ಏನು ಅಂದ್ಕೋತೀಯೇನೋ ಅಂಥೇಳಿ ಒಂದ್ಸಲ ಯೋಚನೆ ಮಾಡ್ತಿದ್ದೆ. ಸದ್ಯ ನೀ ಹೇಳಿದ್ದು ಒಳ್ಳೆಯದಾಯ್ತು. ಈ ಥರ ಸಿಟ್ಕೊಂಡು ಹೋಗ್ಯದ ಮನೇಲಿ ಇನ್ನು ಏನೇನು ಹೇಳಿ ಎಂತ ಮಾಡಿರ್ತದೋ, ಅಲ್ಲಿ ಪರಿಸ್ಥಿತಿ ಹೆಂಗದೆ ಅಂತ ನಾನು ಹೋದ್ಮೇಲೆ ಗೊತ್ತು. ಅಲ್ಲ ಆಮೇಲೆ ಒಂದು ದಿವಸ ಕರಿತೀನಿ ಅನ್ನೋದು ನಾನು ಎಲ್ಲಿನ ಕರಿಯೋಕ್ಕೆ ಆಗಲ್ಲ ನನಗೆ. ನೀವೊಂದು ದಿವಸ ಯಾವತ್ತಾರು ಬಂದಾರು ಬರ್ಬೋದು ಗಂಡ ಹೆಂಡತಿ, ನೀ ಅದನ್ನೂ ಮಾಡಲ್ಲ. ಹ್ಞೂ ಕಣೆ, ಮಾತ್ರ ನೀನು ಹಂಗೆ ಒಂದು 15 ದಿವ್ಸಕ್ಕೊಂದ್ಸತಿ ನಮ್ಮ ಮನೆಗೆ ಬರದೇ ಇರಲ್ಲ. ನಾನೇ ತಪ್ಪು ಮಾಡೋದು. ಇನ್ಮೇಲೆ ಬರ್ತೀನತಾ? ಹೇಳಿ ಮಾರತಿ, ಈ ಥರ ಟಾಲ್ಟ್ ಕೊಟ್ಟು ಮಾತಾಡೋಕ್ಕೇನು ಕಮ್ಮಿ ಇಲ್ಲ. ನಡಿ ಹೋಗೋಣ, ಅಡುಗೆ ಮನೆಗೆ ಹೋಗೋಣ. ಎಂತ ಮಾಡ್ತಾ ಇದ್ದಾರೆ ನೋಡೋಣ.